ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಿಜಯಲಕ್ಷ್ಮಿ ಇಲ್ಲ ಅಂತ ಕಣ್ಣೀರು ಬರ್ತಾ ಇದೆಯಾ, ಖುಷಿಗೆ ಬರ್ತಾ ಇದೆಯೋ? ಇಲ್ಲ ಸರ್, ಒಂಥರ ಖುಷಿಗೆ ಬರ್ತಾ ಇದೆ. ಯಾಕಂದ್ರೆ ಜೋಕ್ಸ್ ಅಪಾರ್ಟ್, ಈ ಜರ್ನಿ ನೋಡಿ ಏನನ್ಸ್ತಮ್ಮ. ನನಗೊಂದು ಆಸೆ, ನಾನು ಏನಾದ್ರೂ ಕೇಳಿದೀನಾ ಇವತ್ತಿನವರೆಗೂ? ನೀನ್ ಅಳದ್ನ ನಾನು ನೋಡ್ಬೇಕು. ಅವನ್ ಅಳೋದ್ ನೋಡ್ಬೇಕಾ ನಿಜವಾಲು? ಒಂದ್ ನಿಮಿಷ, ಅವನು ಇನ್ನೊಬ್ಬರಿಗೆ ಬಿಟ್ಕೊಡ್ತಾ ಇದ್ದಾನೆ ಅಳೋದನ್ನ. ಭುವನೇಶ್ ಹೇಳಿ ಸರ್. ಆಕ್ಚುಲಿ ಇಲ್ಲಿ ಎಷ್ಟು ಜನ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಇಲ್ಲೊಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಇದೆ. ಆಕ್ಚುಲಿ ತಾಪ ಹತ್ತಿದ್ ಯಾಕೆ ಗೊತ್ತಾ? ವಿಜಯಲಕ್ಷ್ಮಿನ ಇವನ್ಗಿಂತ ಜಾಸ್ತಿ ಇವನೇ ಮಿಸ್ ಮಾಡ್ಕೋತಾ ಇದ್ದ. ಈಗ ಅದ್ ಬೇಕಾ ಸರ್? ಹೌದಾ? ಹೇಳಪ್ಪ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡು. ಏನಿಲ್ಲ, ವಿಜಯ್ ಕಂಡ್ರೆ ನನಗೆ ಇಷ್ಟ, ಅಂದ್ರೆ ಕ್ರಶ್. ಲವ್ ಅಲ್ಲ, ಅದೇನೋ ಗೊತ್ತಿಲ್ಲ. ಮೊದಲನೇ ದಿನ ಮ್ಯಾಮ್ ಅವಳು ಬಂದು ನನಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಅದೇನೋ ಅವತ್ತೇ ಫಸ್ಟ್ ನೋಡಿದ್ದು ನಾನು ವಿಜಿನ, ತುಂಬಾ ಇಷ್ಟ ಆಯ್ತು. ಬಟ್ ಆಕ್ಚುಲಿ ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ಹೇಳಿ. ನಿನಗೆ ಅವಳು ಇಷ್ಟ ಅನ್ನೋ ಕಾರಣಕ್ಕೆ ಅವಳಿಗೆ ಶೋಕ್ ಬರ್ತಾ ಇಲ್ಲ. ಏನ್ ಸರ್, ಇಲ್ಲೂ ಬಿಡೋದಿಲ್ವಲ್ಲ ಸರ್? ನಾನ್ ಬಿಡೋದಲ್ಲ, ನೀರ್ ಬಿಟ್ರೆ ಸಾಕು ಅಂತ ಅವಳು ಹೋಯ್ತಾ ಅವಳ. ಸುಮ್ಕಿರಿ ಸರ್, ಏನೋ ಒಳ್ಳೆ ಮನುಷ್ಯ ಅನ್ಕೋಬಿಟ್ಟಿದೆ. ಇಲ್ಲೂ ಹಾಕ್ಬಿಟ್ಟು ಕೊಡ್ತಾ ಇದ್ರಲ್ಲ ಸರ್. ಹ್ಞೂ ಪುಣ ಬೋನಸ್, ಅದಕ್ಕೇನೆ 2 ವಾರ ಬಂದಿಲ್ಲ. ಏಯ್, ಅಂಥದ್ದು ಏನು ಮಾಡಿಲ್ಲಪ್ಪ, ಮಾತಾಡ್ಸಿನ ಅಷ್ಟೇ ಸರ್. ನೋಡಿ ಸರ್, ಇಲ್ಲಿ ಅಪಪ್ರಚಾರ ಮಾಡ್ತಾವ್ರ ನನ್ನ ಮೇಲೆ. ಅಪಪ್ರಚಾರ ಅಲ್ಲ ಕಣಪ್ಪ, ಇರೋದೇ ಒಂದು ಪ್ರಚಾರ. ಸಾಕ್ಷಿ ಬೇಕಾ? ಸಾಕ್ಷಿ ಪ್ಲೀಸ್. ಹಲೋ ಹಲೋ ಹಾಯ್ ವಿಜಯ್, ಹೇಗಿದ್ಯಾ? ಹಲೋ ಒಂದ್ ನಿಮಿಷ. ಹಾಯ್ ಹಾಯ್ ಹಾಯ್, ಅವ್ನ್ ಸ್ಟೂಡೆಂಟ್, ಅವ್ನು ಅಲ್ಲೋ ಅನ್ಬೇಕು. ನೀನಿರೋ ಒಂದ್ ನಿಮಿಷ. ಕೇಳಿಸಿದೆ ವಾಯ್ಸು? ಹಾಯ್ ಪ್ರೇಮ್, ಹಾಯ್ 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 ರಚು ಮ್ಯಾಮ್, ರವಿ ಸರ್, ಎಲ್ರಿಗೂ ಹಾಯ್. ಹಾಯ್. Miss you, ವಿಜಯ್. ನಿಮ್ಮೆಲ್ಲರನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂಡ್ ಐ ಆಮ್ ಸೋ ಸಾರಿ. ದಯವಿಟ್ಟು ಕ್ಷಮೆ ಇರ್ಲಿ. ಇಲ್ಲಿ ತೊಂದ್ರೆ ಇಲ್ಲ. ಹೋಗ್ಬೇಕಾದ್ರೆ ಒಂದ್ ಲೆಟರ್ ಬರ್ದಿಟ್ಟಿದ್ದೆ ನೀನು, ಅದನ್ನ ನಾನು ಓದಿನಿ. ನಾನು ಶೋ ಬಿಟ್ಟು ಹೋಗ್ತಾ ಇರೋದೇ ಭುವನೇಶ್ಗೋಸ್ಕರ ಅಂತ ಹೇಳಿದ್ದೆ. ಕರೆಕ್ಟ್. ಅಪರಾಧಿ ನನ್ ಪಕ್ಕನೇ ಇದ್ದೀನಿ, ಮಾತಾಡಮ್ಮ. ಅಯ್ಯೋ, ಏನ್ ಮಾತಾಡೋದು ಸರ್, ಬೆಳಿಗ್ಗೆಯಿಂದ ಕಾಟ ಕೊಡ್ತಾರೆ. ಇಲ್ಲಿ ನೆಮ್ಮದಿಯಾಗಿ ಹೊರಗಡೆ ಬಂದ್ರು ಬಿಡ್ತಿಲ್ಲ ಅವರು. ಅಲ್ಲ ಕಣಮ್ಮ ವಿಜಯ್, ಇಷ್ಟೊಂದು ಗೌರವ ಕೊಡ್ತಾ ಇದೀಯ ನಂಗೆ. ನಾನ್ ನೋಡೋ ನಿನ್ ಕಂಡ ನನಗೆ ಇಷ್ಟ ಕಣಮ್ಮ, ಅಷ್ಟೇ. ಶೋ ಬಿಡವ ಸರ್, ರವಿ ಸರ್ ನೋಡಿ ಸರ್, ನಿಮ್ ಮುಂದೆನೆ ಹೇಗ್ ಮಾತಾಡ್ತಿದ್ರು ನೋಡಿ ಸರ್. ವಿಜಯಲಕ್ಷ್ಮಿ, ನಿನ್ ನೋಡಿ ಇಷ್ಟಪಟ್ಟೆ ಕಣಮ್ಮ. ಅದೇ ಸಮಸ್ಯೆ ಆಗಿರೋದು. ಲವ್ ಮಾಡ್ಬೇಕು, ಹೇಳು ವಿಜಯಲಕ್ಷ್ಮಿ ನನ್ ತಂಗಿ ಅಂತ ಹೇಳು. ಮ್ಯಾಮ್ ಪ್ಲೀಸ್ ಮ್ಯಾಮ್. ಇಲ್ಲ ವಿಜಯಲಕ್ಷ್ಮಿ ನನ್ನ ಅಕ್ಕ. ಮ್ಯಾಮ್ ಹಂಗ ಅನ್ನಕ್ ಬತ್ತೇ ಇಲ್ಲ ಬಾಯೆ. ಅಂದ್ರೆ ಏನ್ ವಿಜಯಲಕ್ಷ್ಮಿ ಏನಾಗಬೇಕು ನಿನಗೆ? ಫ್ರೆಂಡ್. ಫ್ರೆಂಡ್ಗೆ ನೀನ್ ಅಕ್ಕ ಅಂತ ಹೇಳಲ್ಲ, ತಂಗಿ ಅಂತ ಹೇಳಲ್ಲ. ಅಲ್ಲ, ಫ್ರೆಂಡ್ ತರ ನೋಡ್ತೀನಿ ಸರ್. ಫ್ರೆಂಡ್ ತರ ಕ್ರಶ್ ಅಂತ ಹೇಳಿದೆ. ಮತ್ತೆ ಇಷ್ಟ, ಅವ್ಳು ಕಂಡ್ರೆ ಇಷ್ಟ. ಹೇಳು ಇವಾಗ. ಇಷ್ಟ ಅಂದ್ರೆ ಏನು? ಇಷ್ಟ ಅಂದ್ರೆ ಏನ್ ಮಾಡ್ಬೇಕಂತಿದ್ದೀನಿ? ಐ ಲವ್ ಯು ಅಂತ ಹೇಳು. ವಿಜಯಲಕ್ಷ್ಮಿ, ಆ ಅಯ್ಯೋ ಲೈನಲ್ಲೇ ಇದೆಯಾ ಇನ್ನುವೆ? ಬಾಲಿವುಡ್ ಒಟ್ಟಲ್ಲಿ ಇನ್ಮೇಲಾದ್ರೂ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ, ಆಯ್ತಾ? ಬಿಟ್ಬಿಡಿ, ನಾನು ಆಯ್ತು. ಆಯ್ತು, ಸಾರಿ, ಕ್ಷಮಿಸ್ಬಿಡಿ. ಆಯ್ತು. ವಿಜಯಲಕ್ಷ್ಮಿ, ನಿರಂಜನ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಪ್ರೇಮ್ ನಿಂತ್ಯಾನೆ, ನಿಮ್ಮ ಸ್ಟೂಡೆಂಟ್. ಈ ಜರ್ನಿ ಬಗ್ಗೆ ನೀ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ? ತುಂಬಾ ಖುಷಿ ಆಗ್ತಿದೆ. ಇಷ್ಟುವರೆಗೂ ಒಳ್ಳೆ ಜರ್ನಿ, ಒಳ್ಳೊಳ್ಳೆ ಮೆಮೊರೀಸ್ ಇದೆ ನನ್ಗೆ. ಪ್ರೇಮ್ ಅನ್ನೋ ಒಂದು ಕ್ಯಾರೆಕ್ಟರ್ ನನ್ನ ಲೈಫ್ ಅಲ್ಲಿ ಇರೋನ್ನ ನಾನು ಮರೆಯಕ್ ಆಗಲ್ಲ. ನಾನು ಯಾಕೆ ಹಿಂಗ್ ನಗ್ತಿದ್ದೀನಿ ಅಂದ್ರೆ ವಿಜಿಯಲ್ಲಿ ಫೋನಲ್ಲಿ ಮಾತಾಡ್ತಿರೋದು. ಐ ಕುಡ್ ವಿಜುವಲೈಸ್ ಹರ್ ಫೇಸ್. ಆಗ್ಲಮ್ಮ, ಹ್ಯಾಪಿ ಫಾರ್ ದಟ್. ಆದಷ್ಟು ಬೇಗ ಬಾ. ಮತ್ತೊಂದು ಮ್ಯಾಜಿಕ್ ಶೋ ನಿಂಗೋಸ್ಕರ ರೆಡಿ ಮಾಡ್ಕೊಂಡ್ಯಾನ್ ಪ್ರೇಮ್.